ಗೈಸ್ ಕೃಷ್ಣಗೆ ರಾಜ ಥರ ಒಂದು ಹುಡುಗಿ ಸಿಕ್ಕಿದ್ದಾರೆ. ಈ ನಿತೇಶಾಗೆ ಯಾವ ಥರದ ಹುಡುಗಿ ಸಿಗುತ್ತದೆ. ಟೆಂಪಲ್ ನೋಡಿ ನನಗಂತೂ ಫುಲ್ ಖುಷಿ ಆಗ್ಬಿಡ್ತು. ಕಪ್ಪಲ್ಸು ಲವ್ವಲ್ಸು ಅಮ್ಮ 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 ಕೃಷ್ಣ ದೇವಸ್ಥಾನ ನೋಡಾಯಿತು. ಕ್ರೇಜಿ ಅದು ಎಕ್ಸ್ಪೀರಿಯೆಂಟು ಸಕ್ಕತ್ತ. ನನಗೆ ಬೇಜಾರು ಬೇಡ ಆಗ್ತಿದೆ. ಒಂದು ಪಕ್ಕ ಖುಷಿ ಆಗ್ತಿದೆ, ಒಂದು ಪಕ್ಕ ನೆಕ್ಸ್ಟ್ ಲೆವೆಲ್ ಆಗ್ತಿದೆ. ಒಂದೊಂದು ಏನು ಮಾತಾಡೋದು ಒಂಚೂರು ಅರ್ಥ ಆಯ್ತು. ಆಚೆ ಹೋಗಿ ನಿಮ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೌಂಡ್ ಏನು ಕೇಳಿಸ್ತಿಲ್ಲ, ಆಚೆ ಹೋಗ್ತೀನಿ ಗಾಯ್ಸ್. ಈ ದೇವಸ್ಥಾನ ಕಟ್ಟಿದ್ದಕ್ಕೆ ಹಿಂಗೆ ಇಷ್ಟು ಕಷ್ಟಪಟ್ಟಂತೆ ಇದು ಒಂದು ಫೋಟೋ ತರ ಮಾಡೋದು ನೋಡಿ. ಏನೋ ಮಾತಾಡ್ತಿದ್ದಾನೆ ನಮಗೆ, ಏನೋ ಮಾತಾಡ್ಕೊಂಡು ಹೋಗ್ಲಿ ಬಿಡಿ. ಆಂಜನೇಯದು ಕಟ್ಟಿದ್ದು ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರೆ ನೋಡಿ. ಅಮ್ಮ ಸಿಂಹ, ಚಾಮುಂಡೇಶ್ವರ ದೇವರು, ಬಿಲ್ಡಿಂಗು ಕಟ್ಟಿದ್ದು ನೋಡಿ. ಇದು ಹಿಂಗೆ ಅಂಡರ್ಗ್ರೌಂಡು ತುಂಬ ಕಷ್ಟಪಟ್ಟರು ಗೈಸ್ ಕಟ್ಟಕ್ಕೂ. ಅಂಡರ್ಗ್ರೌಂಡ್ ನೋಡಿ, ಕೋಲ್ಡ್ ಮೇಲೆ ಆಗ್ಬಿಡ್ತು. ಚಾಮುಂಡೇಶ್ವರಿ ದೇವರು ಅಷ್ಟೇ. ಇಲ್ಲಿ ಶಿವನ ಮಠ ತೋರಿಸ್ಬಿಟ್ಟೆ, ಶಿವನ ದೇವಸ್ಥಾನ ನೋಡಿ ನಿಮಗೆ. ಆಮೇಲೆ ಅಲ್ಲಿಂದ ತಾಜ್ಮಹಲ್ ಬ್ಲಾಕ್ ಕಂಟಿನ್ಯೂ ಮಾಡ್ಬೇಕು ಗೈಸ್. ನೋಡಿದ್ರೆ ಅಲ್ಲಿ ಇದು ದೇವಸ್ಥಾನ ಒಂದು ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವರು. ದೇವ್ರೇ ಒಳ್ಳೆಯದಾಗಲಪ್ಪ ಎಲ್ಲರಿಗೂ. ನೋಡಿ ಎಲ್ಲೋದ್ರೂ ಬಿಸಿಲು ಮಟ್ಟ ನೆಕ್ಸ್ಟ್ ಲೆವೆಲ್ ಗೈಸ್. ನನಗೇನು ಆಸೆ ಅಂದರೆ ವ್ಲಾಗಿಂಗ್ ಆಸೆ ಇಲ್ಲ ಗೈಸ್. ಇವಾಗ ಜಸ್ಟ್ ಫೋನ್ ಇದೆ ಅಂತ ಐಫೋನ್, ಅದಕ್ಕೆ ವ್ಲಾಗಿಂಗ್ ಮಾಡ್ತಿರೋದು. ನನಗೆ ಸ್ಟ್ರೀಮ್ ಮಾಡೋಕ್ಕೆ ಇಷ್ಟ. ನಾನು ಹೆಂಗಿದ್ದೀನಿ ನ್ಯಾಚುರಲ್ ನಿಮ್ಗೆ ತೋರ್ಸೋಣ ಅಂತ ಇದ್ದೀನಿ. ನಾನು ತುಂಬ ನರುಟೋ ಥರ ಇದ್ದೀನಿ. ನಾನು ಸೇಮ್ ನರುಟೋ ನನಗೆ ಕ್ಯಾರೆಕ್ಟರ್ ಹೆಂಗಿದೆ ಅದೇ ಥರ ನಾನು ಇನ್ಸ್ಪ್ಲೈನ್ ಆಗ್ಬಿಟ್ಟೆ ಗೈಸ್. ಫನ್ನು, ಜಾಲಿ, ತುಂಬ ಎಮೋಷನ್ನು ಎಲ್ಲ ಇರುತ್ತೆ. ಬನ್ನಿ ಇವಾಗ ಶಿವಂದು ಹತ್ರ ಹೋಗಿ, ಶಿವಂದು ಅಲ್ಲಿ ನೋಡಿ ಎಷ್ಟು ದೊಡ್ಡ ದೇವಸ್ಥಾನ. ಅಮ್ಮ ಬನ್ನಿ 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 ಜನರೇ, ಅಲ್ಲಿ ಹೋಗಿ ತೋರ್ಸೋಣ ನಿಮಗೆ. ನಾವು ವ್ಲಾಗ್ ಫುಲ್ ಬೋರ್ಡ್ ಹೊಡ್ಬಿಡ್ತಾವೆ ನಿಮಗೆ. ಬನ್ನಿ. ಒಂದು ಟೆಂಪಲ್ ಅಲ್ಲಿ 2-3 ಇದೆ. ಇಲ್ಲೊಂದು ದೇವಸ್ಥಾನ, ಅಲ್ಲೊಂದು ದೇವಸ್ಥಾನ, ಅಲ್ಲೊಂದು ದೇವಸ್ಥಾನ. ಈ ವ್ಲಾಗ್ ದೊಡ್ಡದೇ ಇರುತ್ತೆ ಅಂತ ಅನಿಸುತ್ತೆ. ತಾಜ್ಮಹಲ್ ವ್ಲಾಗ್ ಸಪ್ರೇಟ ಮಾಡ್ಬೇಕಂತ ಅನಿಸುತ್ತೆ ನನಗೆ. 3-4 ಟೆಂಪಲ್ ಇದೆ ಇಲ್ಲೇ. ಕನ್ನಡಿ ಕೋಲ್ಡ್ ಆಗಿಬಿಡ್ತು. ಬನ್ನಿ ದೇವಸ್ಥಾನ ಹೋಗ್ರಿ, ಕಂಟಿನ್ಯೂ ಮಾಡ್ತೀನಿ ನೋಡಿ. ದೇವ್ರು ಸಿಗ್ತಿದ್ದ ಮಂಟಿ ಶಿವಂದು ಟೆಂಪಲ್ಲು.
ಇವಾಗ ಶಿವನ್ ಟೆಂಪಲ್ ಹೋಗ್ತಿದ್ವಿ ನೋಡಿ, ಅಲ್ಲಿ ಶಿವನ್ ಟೆಂಪಲ್ ಅಲ್ಲಿ ಹೋಗಿ ಬ್ಲಾಗ್ ನಿಮ್ಮ ಶಿವನ್ ಟೆಂಪಲ್ ಬಂದ್ರು. ಇಲ್ಲಿ ಒಂದು ಶಿವನ್ ಟೆಂಪಲ್, ಶಿವದ ಒಂದು ಸ್ಟ್ಯಾಚು ಇದೆ, ಅಲ್ಲಿ ಬಂದು ದೇವ್ರನ್ನ ಮುಗ್ದುಬಿಟ್ಟು ನೀವು ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಲೆವೆಲ್ ಇದೆ, ರೌಂಡ್ ಮಾಡಿ ದೇವ್ರದ್ದು ಶಿವನದಲ್ಲಿ ಶಿವನ್ ಟೆಂಪಲ್ ನೋಡಿ, ಫುಲ್ ಕ್ರೇಜಿ ಅದೇ, ಕ್ರೇಜಿ ಅಂದರೆ ಕ್ರೇಜಿ ಗಾಯ್ಸ್, ನೆಕ್ಸ್ಟ್ ಲೆವೆಲು. ವಾರೇ ವಾ, ಇವಾಗ ನಮ್ಮನ್ನ ಹತ್ರ ಫೋಟೋ ಹಿಡ್ಕೊಂಡೋಯ್ತು. ಅಲ್ಲಿ ಈಶ್ವರ ಕಣ್ಣ ಜೊತೆ ಫೋಟೋ ಹಿಡ್ಕೊಂಡು ಬಿಟ್ಟಿಲ್ಲ ನಮಗೆ. ಆಮೇಲೆ ನಮ್ಮ ಪ್ರೀತಿಯ ರಾಧೆ ಕೃಷ್ಣ ಅದು ಕೈ ಇದೆ ನೋಡಿ, ಕೃಷ್ಣ ಅದು ಇದು ನಮ್ಮ ಹತ್ರ ಫೋಟೋ ಹಿಡ್ಕೊಂಡೋಯ್ತು. ಇವಾಗ ನೆಕ್ಸ್ಟ್ ಮೇಲೆ ರಾಧಾ ಕೃಷ್ಣ ದೇವಸ್ಥಾನ ಹೋಗ್ಬೇಕಂತೆ ಗಾಯ್ಸ್. ಬನ್ನಿ ದೇವಸ್ಥಾನ ಹೋಗೋಣ, ರಾಧಾ ಕೃಷ್ಣ ದೇವಸ್ಥಾನಕ್ಕೆ. ರಾಧಾ ಟೆಂಪಲ್, ಕೃಷ್ಣ ರಾಧಾ ಟೆಂಪಲು. ಬನ್ನಿ ಹೊರಗಡೆ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಆಡ್ತಿಲ್ಲ ಗಾಯ್ಸ್ ಡ್ಯಾನ್ಸು. ಟೆಂಪಲ್ ಇಷ್ಟ ನೋಡಿ ಗಾಯ್ಸ್, ಟೆಂಪಲು ಅಷ್ಟೇ. ಇವಾಗ ರಾಧಾಕೃಷ್ಣ ಅದು ದೇವ್ರದ್ದು ಫೋಟೋ. ಕೃಷ್ಣಗೆ ರಾಧೆ ಥರ ಒಂದು ಹುಡುಗಿ ಸಿಕ್ಕಿದ್ದಾರೆ. ಈ ನಿತೇಶಾಗೆ ಯಾವ್ದಾದ್ರು ಹುಡುಗಿ ಸಿಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ. ಯಾವ್ದಾದ್ರು ಒಂದು ಹುಡುಗಿ ಸಿಂಗಲ್ ಇತ್ತಂದರೆ ಕಮೆಂಟ್ ಮಾಡಿ, ಕಮೆಂಟ್ ಆಗೋಣ ಏನಂತೀರ. ಸೊ ಗೈಸ್, ಕೃಷ್ಣಗೆ ರಾಧೆ ಥರ ಒಂದು ಪ್ಯೂರ್ ಹುಡುಗಿ ಸಿಕ್ಕಿದ್ದಾರೆ. ನನಗೆ ನಿತೇಶಾಗೆ ಯಾವುದೋ ಒಂದು ಹುಡುಗಿ ಪ್ಯೂರಾಗಿರೋದು, ಯಾವುದೋ ಒಂದು ಹುಡುಗಿ ಇಂಟ್ರೆಸ್ಟ್ ಇದೆ ಲವ್ ಮಾಡೋರು ಕಮೆಂಟ್ ಮಾಡಿ. ಇಲ್ಲಾಂದರೆ ನನ್ನ ಇನ್ಸ್ಟಾ ಹೋಗಿ ಫಾಲೋ ಮಾಡಿ ನನಗೆ ರಿಕ್ವೆಸ್ಟ್ ಕೊಡಿ. ನೀವು ಪ್ಯೂರ ಲವ್ ಮಾಡೋಣ ಕೃಷ್ಣ ರಾಧೆ ಥರ. ಏನು ಹೇಳ್ತೀರಾ ಕೃಷ್ಣ? ನೋಡಿ ಇಲ್ಲಿ ಕೃಷ್ಣ ಒಂದು ಫಿಂಗಲ್ಲಿ, ಇದು ವರ್ಲ್ಡ್ ಗಾಯ್ಸ್. ನೋಡಿ ಇಲ್ಲಿ ಕೃಷ್ಣ ಒಂದು ಫಿಂಗಲ್, ಅದು ಒಂದು ಫಿಂಗಲಲ್ಲಿ ನಮ್ಮ ವರ್ಲ್ಡ್ ಭೂಮಿನೇ ಎತ್ತಿ ಕೈಲಿಕ್ಕೊಂಡಿದೆ. ಅದು ದೇವರನ್ನ ಪವರ, ಅದಕ್ಕೆ ಅನ್ನೋದು ಕೃಷ್ಣ ಅಂತ. ಆಮೇಲೆ ಇಲ್ಲಿ ಕೃಷ್ಣ ಡ್ಯಾನ್ಸ್ ಅಲ್ಲಿ ಫೈಟ್ ಮಾಡಿದ್ದು, ಇದು ಈ ಸ್ಟೋರಿನೂ ನಿಮ್ಗೆ ಗೊತ್ತಿರುತ್ತೆ ಗಾಯ್ಸ್, ಸರಿನಾ ಗಾಯ್ಸ್? ನೋಡಿ ಇಲ್ಲಿ ಕೃಷ್ಣ ಎಲ್ಲಿದ್ದಾನೋ ರಾಧೆ ಅಲ್ಲೇ ಇದ್ದಾಳೆ. ನಿತೇಶ್ ಎಲ್ಲಿದ್ದಾನೆ, ನನ್ನ ರಾಧೆ ಎಲ್ಲಿದ್ದಾರೆ? ಅದೇ ಬೇಗ ಓಡ್ ಬಂದ್ಬಿಟ್ಟು ನನ್ನ ಜೊತೆ. ಫೈನಲಿ ಎಲ್ಲ ಕರ್ನಾಟಕ ಜನ ಅಂತ ಕೇಳೋದು ಇಷ್ಟನ್ನು, ಕೊಕ್ಕೋ ಕಾಲ ಮಟ್ಟ ಕುಡಿಯೋಕ್ಕೆ ಹೋಗ್ಬೇಡಿ. ನಾನು ಬಂದು ಟ್ರಿಪ್ಪಿಗೆ, ದೇವಸ್ಥಾನ ಟ್ರಿಪ್ಪಿಗೆ ಬಂದು 15 ದಿನದಿಂದ ಕೊಕ್ಕೋ ಕಾಲ ಕುಡ್ದು ನನಗೆ ಉಚ್ಚೆ ಫುಲ್ ರೆಡ್ಗೆ ಬರ್ತಿದ್ದೆ ಗೈಸ್. ದಯವಿಟ್ಟು ಎಲ್ಲರಿಗೂ ನೀರು ಕುಡಿಲ್ಲ ಅಂತ ಅಂತಿರೋದು. 4 ಲೀಟ್ರ್ ನೀರು ಕುಡಿದೆ,
ಬಾಡಿಗೆ ತುಂಬ ಒಳ್ಳೇದಂತೆ. ಕೋಕೋ ಕೋಲಾ ಕುಡಿಯೋಕ್ಕೆ ಹೋಗ್ಬೇಡಿ. ನನಗಂತೂ ಹೊಟ್ಟೆ ಗಿಟ್ಟೆ ತಲೆಗಿಲೆಲ್ಲ ನೋವು ಬಂದ್ಬಿಡ್ತು. ತುಂಬ ಶುಗರ್ ಮಿಕ್ಸ್ ಆಗಿರುತ್ತೆ, ಹಂಗೆ ಗ್ಯಾಸ್ಟು ಎಲ್ಲ ಇದೆ ಗೈಸ್. ಕೇಳಿದು ಕುಡಿಯೋಕ್ಕೆ ಹೋಗ್ಬೇಡಿ. ಫುಲ್ಲು ಹಾಲು ಕೂದ್ಬಿಡಿ, ಹಂಗೆ ನೀವೇ ನೋಡಿ ಕೂದ್ಬಿಡಿ ಅಷ್ಟೇ. ಕೃಷ್ಣದು ರಾಧಾ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ, ತೋರಿಸ್ತೀನಿ ನೋಡಿ. ಕೃಷ್ಣ ರಾಧಾ ದೇವಸ್ಥಾನ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ಗೈಸ್ ಟೆಂಪಲ್ಲಿ ಬಂದಾಯ್ತು, ಫೈನಲಿ ನೋಡಾಯ್ತು. ಟೆಂಪಲ್ಲಿ ಫೋನ್ ಅಲೌಡ್ ಇಲ್ಲ ಅಂತ ಅಂದರು. ಅದು ಫೋನ್ ಕಿತ್ತಿಕ್ಕೋಗ್ಬಿಟ್ರು. ವೀಡಿಯೋ ಮಾಡೋ ನೆಕ್ಸ್ಟ್ ಲೆವೆಲ್ ಇದೆ. ಹಂಗೂ ಸ್ವಲ್ಪ 2-3 ವೀಡಿಯೋ ಹಿಡಿದೆ ಇನ್ಸ್ಟಾಗ್ರಾಮಲ್ಲಿ. ಹೋಗಿ ಇನ್ಸ್ಟಾಗ್ರಾಮ್ನ ನೋಡಿ ಕ್ರೇಜಿ ಆಗುತ್ತೆ. ಇವಾಗ ನೆಕ್ಸ್ಟ್ ಇನ್ನೊಂದು ಕೃಷ್ಣ ದೇವಸ್ಥಾನ ತೋರಿಸ್ತೀನಿ, ಬನ್ನಿ ನೋಡೋಣ. ಕೃಷ್ಣ ಟೆಂಪಲ್ ಪ್ರೇಮ್ ಮಂದಿರಿಗೆ ಬಂದಿದ್ದೀವಿ ನಾವು. ಅಲ್ಲಿದೆ ನೋಡಿ ಕೃಷ್ಣ ಟೆಂಪಲು. ಇವಾಗ ಕಾಲು ಬೆಲೆ ಸುಡ್ತಿದ್ದೆ ಗೈಸ್ ನೋಡಿ, ಇಲ್ಲಿ ಚಪ್ಪಲಿ ಬೆಲೆ ಹಾಕ್ಕೊಂಡಿಲ್ಲ ನಾನು. ಸುಡ್ತಿದ್ದೆ ಇವಾಗ. ಅಲ್ಲಿ ಹೋಗಿ ಫೋನ್ ವೀಡಿಯೋ ಹಿಡಿಯೋಕ್ಕೆ ಕೊಟ್ಟೆ, ವೀಡಿಯೋ ಹಿಡಿಬೋದು. ಹಂಗೆ ಇವಾಗ ಒಂದು ಗೊತ್ತಾಯ್ತು ಗೈಸ್ ನನಗೆ, ಒಂದು ಆಂಟಿ ಹೇಳಿದ್ರು ಇಲ್ಲೇ ಕೃಷ್ಣ ಜೈಲಲ್ಲಿ ಹುಟ್ಟಿದಂತೆ. ಕೃಷ್ಣನೇ ಜೈಲಲ್ಲಿ ಹುಟ್ಟಿದಂತೆ ಗೈಸ್. ಟೆಂಪಲ್ ನೋಡಿ, ನೆಕ್ಸ್ಟ್ ಲೆವೆಲ್ ಇದೆ ಟೆಂಪಲ್. ಮೊಟ್ಟ ಕ್ರೇಜಿ ತೋರಿಸ್ತೀನಿ ನಾನು ಟೆಂಪಲ್ನ. ಪ್ರೇಮ್ ಮಂದಿರ್ ಟೆಂಪಲ್ ನೋಡಿ, ನೆಕ್ಸ್ಟ್ ಲೆವೆಲ್ ಇದೆ, ನೆಕ್ಸ್ಟ್ ಲೆವೆಲ್. ನೋಡಿ ಪ್ರೇಮ್ ಟೆಂಪಲ್. ಪ್ರೇಮ್ ಟೆಂಪಲ್ಗೆ ಬಂದಿದ್ದೀನಿ ಕೃಷ್ಣದು ನೋಡಿ, ಎಷ್ಟು ಲೆವೆಲ್ ಕ್ರೇಜಿ ಅದೇ. ಹೆಂಗೆ ಆ ಕಾಲದಲ್ಲಿ ಹೆಂಗೆ ಕಟ್ಟಿದಾರೋ ಕೃಷ್ಣ ಟೆಂಪಲ್ಗಳು ನೋಡಿ. ಟೆಂಪಲ್ ನೋಡಿ ನನಗಂತೂ ಫುಲ್ ಖುಷಿ ಆಗ್ಬಿಡ್ತು. ಕಪ್ಪಲ್ಸು ಲವ್ವಲ್ಸು ಅಮ್ಮ ಕೃಷ್ಣ ಟೆಂಪಲ್ ಗಾಯ್ಸ್. ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಹಂಗೆ ಫಾಲೋ ಮಾಡಿ ಗಾಯ್ಸ್. ಪ್ಲೇಸ್ಗಳು ನೋಡಿ ಗಾಯ್ಸ್, ಕ್ರೇಜಿ ಅದೇ ಟೆಂಪಲ್ದು. ಕೃಷ್ಣ ಟೆಂಪಲ್ ಏನು ಇಷ್ಟು ಕ್ರೇಜಿ ಇದೆ ಟೆಂಪಲ್. ನೋಡಿ ಅಲ್ಲಿ ಚುಕ್ಕಿ ಮೇಲೆ ಟಾಪಲ್ಲಿ ಹಾರಾಡ್ತಿದೆ, ನೆಕ್ಸ್ಟ್ ಲೆವೆಲ್ ಅದೇ. ಒಂದಂದ್ರೆ ನಂಗೆ ಅರ್ಥ ಆಯಿತು, ಇನ್ಸ್ಟಾಗ್ರಾಮಲ್ಲಿ ಕೆಟ್ಟ ಮಾತು ಮಾತಾಡೋದೇ ಬೆಳೆಯೋಕ್ಕಾಗೋದು. ಕೆಟ್ಟ ಮಾತು ಮಾತಾಡಿಲ್ಲ ಅಂದರೆ ಬೆಳೆಯೋಕ್ಕಾಗಲ್ಲ. ತುಂಬ ಜನ ಕೆಟ್ಟ ಮಾತು ಮಾತಾಡ್ಕೊಂಡೇ ಬೆಳೆದ್ಬಿಟ್ರು. ಅವ್ರ ಬಗ್ಗೆ ಇವ್ರ ಬಕೆಟ್ ಇರೋದು, ಇವ್ರ ಬಗ್ಗೆ ಅವ್ರ ಬಕೆಟ್ ಇರೋದು. ನಮ್ಮಂಥ ಯೂತ್ ಹುಡುಗರು ಕಷ್ಟಪಟ್ಟು ದೇವಸ್ಥಾನಕ್ಕೆ ಈ ವಯಸ್ಸಲ್ಲಿ ಈ ಜನ್ರೇಷನ್ ಹುಡುಗರು ದೇವಸ್ಥಾನಕ್ಕೆ ಬರೋದು ತೋರಿಸೋದು. ನನಗೆ ಯಾರು ಇನ್ನೂ ಫಾಲೋ ಮಾಡ್ತಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಕೃಷ್ಣ ಟೆಂಪಲ್ ಇದ್ದೀನಿ ನಾನು ಇವಾಗ, ಪ್ರೇಮ್ ಕೃಷ್ಣ ಟೆಂಪಲಲ್ಲಿ. ನಿಮ್ಗೆ ಏನಿಲ್ಲ, ಒಂದೇ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಫುಲ್ ಬ್ಲಾಗ್ ಇದೆ ಗೈಸ್ ನಂದು, ಪ್ಲೀಸ್ ಮಾಡಿ. ನೋಡಿ ಗೈಸ್, ವ್ಯೂ ನೋಡಿ, ಪ್ಲೇಸ್ಗಳು ನೋಡಿ. ಎಲ್ಲ ಬಿಡ್ತಲ್ಲ ಗೊತ್ತಿಲ್ಲ, ಬಿಟ್ಟೆ ಅಲ್ಲಿಂದ ಬ್ಲಾಗ್ ಮಾಡ್ತೀನಿ. ಇವಾಗ ದೇವಸ್ಥಾನ ಹೋಗಿ ದೇವ್ರನ್ನ ಮುಕ್ಕೊಂಡು ಬರೋಣ ಗೈಸ್ ಫಸ್ಟು. ಗೈಸ್ ನೋಡಿ ಎಂಟ್ರೆನ್ಸ್ ಇದೆ ದೇವಸ್ಥಾನ. ಹೋಗಿ ವೀಡಿಯೋ ಮಾಡೋಕ್ಕಾಗುತ್ತೆ, ವೀಡಿಯೋ ಮಾಡ್ತೀನಿ, ಮಾಡ್ಬೋದಂತ ಅನಿಸ್ತದೆ. ಎಲ್ಲ ಫೋನಲ್ಲ ಇದೆ. ದೇವಸ್ಥಾನ ನೋಡಿ ಗೈಸ್, ಸ್ಟಾರ್ಟಿಂಗು ಬೇರೆ ವ್ಯೂ ನೋಡಿ ಗೈಸ್. ಪ್ಲೇಸ್ಗಳು ಕೆತ್ತಿದ್ದು ನೋಡಿ ಗಾಯ್ಸ್, ಕೆತ್ತಿದ್ದು ದೇವಸ್ಥಾನ ಬಂತು ನೋಡಿ ಇವಾಗ. ಓ ಮೈ ಗಾಡ್, ಗಾಯ್ಸ್ ಫುಲ್ ಕ್ರೇಜಿಲಿ ನೆಕ್ಸ್ಟ್ ಲೆವೆಲ್ ತಲೆಗಿದೆ. Crazy guys. Guys, Krishna temple ಬಂದಿದ್ದೀವಿ ನಾವು. ಪ್ಲೀಸ್ ಫಾಲೋ ಮಾಡ್ಬಿಡಿ, ಫಾಲೋ ಬಂದಿದ್ದೀವಿ.
ಫೈನಲಿ ದರ್ಶನ ಎಲ್ಲ ಆಗ್ಬಿಡ್ತು. ಇವಾಗ ಬೇರೆ ದೇವಸ್ಥಾನ ಕೃಷ್ಣಂದು ಜೈಲಲ್ಲಿ ಹುಟ್ಟಿದ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ. ನೆಕ್ಸ್ಟು ವೀಡಿಯೋ ಏನಿರೋದೇ ಬೇಡ ಗೈಸ್, ನೆಕ್ಸ್ಟ್ ಲೆವೆಲ್ ಇದೆ ದೇವಸ್ಥಾನ ಬಿಟ್ಟು ಕ್ರೇಜಿ ನೋಡಿ. ಈ ಥರ ಇಲ್ಲೂ ನೋಡೋದು ನಾವು ಕೃಷ್ಣ ಅದು ಒಂದು ಬೆಟ್ಟ, ಇಷ್ಟು ದೊಡ್ಡ ಬೆಟ್ಟ ಎತ್ತಿದ್ದು, ಇಷ್ಟು ಜನ ಇದ್ದು ಕೃಷ್ಣ ಅಷ್ಟು ದೊಡ್ಡ ಬೆಟ್ಟ ಎತ್ತಿದ್ದು ನೋಡಿದ್ವಿ. ಅದು ಒಂದೇ ಫಿಂಗಲ್ಲಿ ಗೈಸ್. ತಗೋದು ಅವ್ರ ಮಾವನ ಕಾಟಕ್ಕೆ ಮಾವ ಎಲ್ಲ ಕತ್ತರಿಸ್ಬಿಡ್ತಾನೆ, ಅವನಿಂದ ಸಾವು ಬರುತ್ತೆ ಅಂತ. ಆವಾಗ ಇವನು ನಾರಾಯಣ ಹುಟ್ಟಿ ಜನ್ಮ ಮಂದಿರದಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾನೆ. ಅವರಪ್ಪ ತಗೊಂಡೋಗಿ ಸಮುದ್ರದಿಂದ ಬೇರೆ ಕಡೆ ಬಿಡ್ತಾರೆ, ಅಲ್ಲಿ ಬೆಳೆಯೋದು. ಇದು ಜನ್ಮ ದೇವಸ್ಥಾನ. ಇದು ಜನ್ಮ ಅಲ್ಲ, ಪ್ರೇಮ್ ದೇವಸ್ಥಾನ. ಪ್ರೇಮ್ ಅಂದರೆ ಲವ್ ತಾನೆ. ಲವ್ ರಾಧೆಗೆ ಇಲ್ಲೇ ಲವ್ ಮಾಡಿದ್ದು. ರಾಧೆಗೆ ಲವ್ ಮಾಡ್ತಾನೆ, ಮದುವೆ ಆಗಲ್ಲ. ರುಕ್ಮಿಣಿ ಮದುವೆ ಅದು ಅವ್ರ ಅಪ್ಪಗೋಸ್ಕರ ಏನೋ ಮಾಡ್ಕೋದು ಅಂತಾನೆ. ಅದಕ್ಕೆ ಅವಳು ಪ್ರೇಯಸಿ ಆಗ್ಬಿಡ್ತಾಳೆ. ಪ್ರೇಯಸಿಂದ ಪ್ರೀತಿ, ಸುಮ್ಮನೆ ಒಂದು ಫ್ರೆಂಡ್ಸ್ ಪ್ರೀತಿ ಮಾಡಲ್ವಾ, ಆ ಥರದಲ್ಲಿ ಆಗ್ಬಿಡುತ್ತೆ. ಲಾಸ್ಟ್ ಅವ್ರು ಮದುವೆ ಮಾಡ್ಕೊಳ್ಳೋಣ. ಇಲ್ಲ, ಸ್ವರ್ಗಕ್ಕೆ ಕೊಟ್ಟಿರ್ತಾರೆ. ನಾರಾಯಣನ ಹೆಂಡತಿ ತಾನೆ ಅವಳು ಲಕ್ಷ್ಮಿ. ಸ್ವರ್ಗದಲ್ಲಿ ಹೋಗಿ ಒಂದಾಗ್ತಾರೆ ಅವರು. ಅದು ಒಂದು ಶಾಪ, ಋಷಿ. ಇದು ನೀವು ಯಾವಾಗಲೂ ಸೇರಲೇಬಾರ್ದು. ಶ್ರೀಕೃಷ್ಣನ್ಗೆ ರಾಧೆ ಜೋಡಿ ಆಗಬಾರ್ದು ಈ ಜನ್ಮದಲ್ಲಿ ಅಂದಾಗ, ಮನುಷ್ಯ ಜನ್ಮದಲ್ಲಿ ಅವಳು ಜೋಡಿ ಆಗಲ್ಲ, ಪ್ರೇಯಸಿ ಆಗ್ತಾನೆ. ಚೆನ್ನಾಗಿ ಗೈಸ್, ಈ ಕೃಷ್ಣ ಬಗ್ಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಕೇಳಿ ಗೈಸ್. ಎಲ್ಲಿ ಆಂಟಿ ಇವಾಗ ಏನು ಹೇಳಿದ್ರೆ ಹಂಗೆ ಹೇಳ್ಬೇಕಪ್ಪ ನನಗೆ. ಶ್ರೀಕೃಷ್ಣ ಪರಮಾತ್ಮ 18 ಜನ ರಾಣಿಯರು, ಪಟ್ಟದ ರಾಣಿಯರು 16,000 ಜನಗಳಿಗೆ ಬಂಧನದಲ್ಲಿದ್ದಾಗ ಅವ್ರಿಗೆ ಕಂಸನಿಂದ ಬಿಡಿಸಿದಾಗ ಆ 16,000 ಜನಗಳಿಗೂ ಮದುವೆ ಆಗಿದ್ದಾನೆ ಕೃಷ್ಣ ಪರಮಾತ್ಮ. 16,000 ಜನ, 8 ಜನ ಪಟ್ಟದ ರಾಣಿಯರು, ರಾಧೆ ಪ್ರೇಯಸಿ. ಇಷ್ಟೇ ಕೃಷ್ಣದ ಲವ್ ಸ್ಟೋರಿ ಅಂದ್ರೆ ಇಷ್ಟೇ. ಅಷ್ಟು ಜನರಲ್ಲಿ ಅವನು ಎಷ್ಟು ಆಟ ಆಡಿರ್ಬೋದು ನೋಡ್ಕೊಳ್ಳಿ. ನೀವು ನೋಡ್ಕೊಳ್ಳಿ ಅಷ್ಟು ಜನರಲ್ಲಿ. ಕ್ರೇಜಿ ಕೃಷ್ಣ ಅಂದ್ರೆ ಕ್ರೇಜಿ ಗೈಸ್. ಇವಾಗ ಊಟ ಮಾಡಿ ಇಲ್ಲಿ ಊಟ ಹಾಕಿದ್ರೆ ಜಲ್ದಿ ಇವಾಗ ಊಟ ಮಾಡ್ಕೊಂಡು ಇವಾಗ ದೇವ್ರ ಹತ್ರ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ನೋಡಿ ಗೈಸ್. ಕೃಷ್ಣನ जो बातें महाराष्ट्र से मिल चुकी है, महाराष्ट्र से आशीर्वाद ले चुके हैं,